ಪಿಂಕಿ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಆಂಟಿ. ಪಿಂಕಿ, ನೀನ್ ದೊಡ್ಡೋಳಾದ್ಮೇಲೆ ನಿನ್ ಗಂಡನ್ ಹೇಳು ನನಗೆ ಇಂಥದೇ ತಾಜ್ ಮಹಲ್ ಬೇಕು ಅಂತ. ಪಿಂಕಿ, ನಾನು ಐಸ್ ಕ್ರೀಮ್ ತಗೊಂಡ್ ಬರ್ತೀನಿ. ಚಾಕೋಬಾರ್ ಐಸ್ ಕ್ರೀಮ್ ಕೊಡಿ. ಲಕ್ಷ್ಮಿ, ಏನಾಯ್ತು? ಯಾಕಂಟಿ ಬಿದ್ಬಿಟ್ರಿ? ಯಾಕೂ ಇಲ್ಲ ಮರಿ, ಸ್ವಲ್ಪ ತಲೆ ಸುತ್ತದಾಗಾಯ್ತು. ಬಿಸಿಲಲ್ಲಿ ಸುತ್ತಿದ್ರೆ ತಲೆ ಸುತ್ತದೆ, ಇನ್ನೇನಾಗುತ್ತೆ? ಕಮ ಬಾ. ಅಮ್ಮ ಅಮ್ಮ, ಇವತ್ತು ನನ್ನ ಹುಟ್ಟಿದಬ್ಬ ಅಂತ ಲಕ್ಷ್ಮಿ ಆಂಟಿ ತಾಜ್ ಮಹಲ್ನ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಅಲ್ವಾ? ಪ್ರೀತಿ ಪ್ರತಿರೂಪ ಅಂತ ತೋರ್ಸೋದಕ್ಕ ಇಂಥ ದರಿದ್ರನೆಲ್ಲ ಮನೆಗ್ ತರ್ಬೇಡ, ಗೊತ್ತಾಯ್ತಾ? ಅನ್ಯಾಯವಾಗಿ ಹೊಡೆದಾಕ್ಬಿಟ್ಟಲ್ಲಮ್ಮ. ಇದೇನಾ ನೀನ್ ಕಲ್ತಿರೋದು? ನೋ, ಇಟ್ಸ್ ಟೂ ಬ್ಯಾಡ್. ಪಿಂಕಿ, ಇವತ್ತೇನೋ ಹೊಡೆದಾಕ್ತೆ. ನಿಮ್ಮಪ್ಪ ಶ್ರೀಮಂತ, ಇನ್ನೊಂದು ತಂದಾಗ್ತಾನೆ. ನೋಡು, ನೀನ್ ಹೆಣ್ಮಗು, ದೊಡ್ಡೋಳಾದ್ಮೇಲೆ ಮದುವೆ ಮಾಡ್ಕೊಂಡು ನೀನ್ ಗಂಡನ ಮನೇಲಿ ಬೆಳಗೋಳು. ನೀನ್ ಅತ್ತೆ ಮನೇಲಿ ಇದೇ ರೀತಿ ಮಾಡಿದ್ರೆ ಅವ್ರೇನ್ ತಿಳ್ಕೊತಾರೆ ಹೇಳು? ಮಗಳನ್ನ ಬೆಳೆಸಿರೋ ರೀತಿ ನೋಡು ಅಂತ ನಿನ್ ಜೊತೆ ನಮಗೂ ಅವಮಾನ ಆಗಲ್ವಮ್ಮ? ಮಾಡೋ ಕೆಲಸನ ಎಚ್ಚರಿಕೆಯಿಂದ ಮಾಡ್ಬೇಕನ್ನೋದನ್ನ ಚಿಕ್ಕ ವಯಸ್ಸಿಂದನೇ ಕಲಿಬೇಕು. ಪ್ರೀತಿಯಿಂದ ನಿನಗೆ ಕೊಟ್ಟು ವಸ್ತುನ ಜೋಪಾನ ಮಾಡೋ ಬದಲು ಅಜಾಗರೂಕತೆಯಿಂದ ಚೂರ್ ಚೂರ್ ಮಾಡ್ಬಿಟ್ಟಿಲ್ಲಮ್ಮ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದಿರೋ ಪಾಷಾಣ ಹೃದಯದವರು ಪ್ರೀತಿ ವಸ್ತು ಬಗ್ಗೆ, ಅದನ್ನ ಜೋಪಾನ ಮಾಡೋ ಬಗ್ಗೆ ಲೆಕ್ಚರ್ ಕೊಡ್ತಿದ್ದಾರೆ. ಚೆನ್ನಾಗಿದೆ ಪುರಾಣ ಹೇಳೋಕೆ, ಬದ್ನೆಕಾಯಿ ತಿನ್ನೋಕೆ. ಡ್ಯಾಡಿ, ಬಾಮ್ಮ. ಏನಮ್ಮ? ಅದು ನಿಜವಾಗ್ಲೂ ನಾನ್ ಮಾಡಿಲಿಲ್ಲ. ಆಂಟಿ ಕೊಟ್ಟಿದ್ದ ತಾಜ್ ಮಹಲ್ ಚೆನ್ನಾಗಿದೆ ಅಲ್ವಮ್ಮ ಅಂತ ತೋರಿಸ್ದೆ. ಇಂಥ ದರಿದ್ರನ ಇನ್ನೊಂದ್ಸತಿ ಮನೆಗ್ ತರ್ಲೇಬೇಡ ಅಂತ ಎಸೆದ್ಬಿಟ್ರು. ಅದಕ್ಕೆ ಹೊಡೆದೋಯ್ತು. ಆಳ್ಬೇಡ ಹೋಗ್ಲಿ ಬಿಡು, ನಾನು ನಿನಗೆ ಬೇರೆ ಕೊಡಿಸ್ತೀನಿ. ಲಕ್ಷ್ಮಿ, ನಿನ್ನ ಹತ್ರ ಪರ್ಸನಲ್ ಸ್ವಲ್ಪ ಮಾತಾಡ್ಬೇಕು. ಇಫ್ ಯು ಡೋಂಟ್ ಮೈಂಡ್, ನನ್ನ ಜೊತೆ ಬರ್ತೀನಿ. ನೀವು ಕರೆಯೋದು ಹೆಚ್ಚು, ನಾನು ಬರೋದು ಹೆಚ್ಚು ಸರ್. ನೀವು ಕರೆದ್ರೆ ನಿಮ್ ಜೊತೆ ಸಮುದ್ರ ಕರಕ್ಕೂ ನಾನು ರೆಡಿ. ತಡೀರಿ ಸರ್, ಹೋಗೋಣ. ಮಿಸ್ಟರ್ ಅಯ್ಯರ್, ನೀವು ನಮಗೋಸ್ಕರ ಕಾಯ್ಬೇಕಾದಿಲ್ಲ. ಹೋಗಿ ಬಾಂಗ ಸರ್. ದಿವಸ ಮನೆ ಊಟ ಮಾಡಿ ಮಾಡಿ ನಾರಿಗೆ ಜಿಡ್ಡು ಇಡ್ಬಿಡೋಣ ಸರ್. ಉರುನಾಣಾவது ಹೋಟ್ಲು ಊಟ ಮಾಡಿದ್ರೆ ಅಂತ ಟೇಸ್ಟೇ ಬೇರೆ. ಲೈಫಲ್ಲಿ ಟೇಸ್ಟ್ ಬೇಕು ಸರ್. ಇಪ್ಪ ನಮ್ಮ ಟೇಸ್ಟ್ ಮಾಡಿ ನೋಡ್ತಾರೆ. ರೋಸಿ 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 ಬಾಸು ಪಾಸ್ ಆಗಿ ಹೋದ್ರು ನೋಡ. ನೀಯೋ ರೋಸಿ, ನಾನೋ ರೋಸ್ ಬಿಡ್ಸ್ಕೊಟ್ಟು ಕಾಂಬಿನೇಷನ್ ಎಪ್ಪಡಿ. ಅವ ನಮ್ಮ ಪಾಠ ಎಪ್ಪು ಹೆಚ್ಚಿಗಿಲ್ಲ. ಮೊದಲು ನೀವು ಹೋಗಿ ಕೆಲಸ ನೋಡ್ರಿ. ಲಕ್ಷ್ಮಿ, ಇಲ್ಲಿ ನಾವು ಇಬ್ಬರೇ ಇರೋದು. ನಿನ್ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ನಾನಿದ್ದೀನಿ. ನಾನು ಸಹಾಯ ಮಾಡ್ತೀನಿ. ನಿನ್ನೆ ಯಾಕೆ ತಲೆ ಸುತ್ತ ಬಿದ್ದೆ? ಅವತ್ತು ಆಫೀಸಲ್ಲಿ ನಗ್ತಾ ಇದ್ದವಳು ಇದ್ದಕ್ಕಿದ್ದಾಗ ಬಿಕ್ಕಳಿಸತ್ತೆ. ನೋಡು, ನಿನ್ ಜೀವನದಲ್ಲಿ ಏನೋ ದುರ್ಘಟನೆ ನಡೆದಿರ್ಬೇಕು. ಹೇಳೋಕ್ ಸಂಕೋಚ ಪಟ್ರೆ ನಾನು ಬಲವಂತ ಮಾಡಲ್ಲ. ಇಲ್ಲ ಸರ್, ಎಂದಾದ್ರೂ ಒಂದಿನ ಈ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅಂತಾನೆ ಆಗಿ ನಿಮ್ ಹತ್ರ ಕೆಲ್ಸಕ್ಕೆ ಸೇರಿದ್ದು. ನನಗ್ ನ್ಯಾಯ ಕೊಡ್ಸಕ್ ಸರಿಯಾದವ್ರು ನೀವು ಅಂತ ತೀರ್ಮಾನ ಮಾಡ್ಕೊಂಡ್ಮೇಲೆನೆ ನಾನ್ ನಿಮ್ ಹತ್ರ ಬಂದಿದ್ದು. ನಮ್ ತಂದೆ ಒಂದ್ ಪತ್ರಿಕೆ ನಡೆಸ್ತಿದ್ರು. ಸತ್ಯನ ಎತ್ತಿ ಹಿಡಿಯುವಂತ ಛಲವಾದಿ. ಚಿಕ್ಕನ್ನಲ್ಲೇ ನನ್ನ ತಾಯಿ ಸತ್ತು ಹೋಗಿದ್ರು. ನಮ್ ತಂದೆ ನನ್ನ ನಮ್ಮ ಅಕ್ಕನ್ನ ಬಹಳ ಅಕ್ಕರೆಯಿಂದ ಬೆಳೆಸಿದ್ರು ಸರ್. ನನ್ನಕ್ಕ ತುಂಬಾ ಸುಂದರವಾಗಿದ್ಲು ಸರ್.
ನನ್ನ ತಂದೆ ಕೈ ಬರಹಕ್ಕೆ ಅಕ್ಕನ ಹಣೆ ಬರಹನೇ ಬದಲಾಗೋಯ್ತು. ಆಗ ನಾನು 8 ವರ್ಷದ ಹುಡುಗಿ. ಲಕ್ಷ್ಮಿ, ಏನಕ್ಕ? ತಗೊಂಬ ಚಾಕ್ಲೇಟ್. ಥ್ಯಾಂಕ್ ಯು ಅಕ್ಕ. ಅಪ್ಪ, ಬಾಮ, ಇಂಪಾರ್ಟೆಂಟ್ ನ್ಯೂಸ್ ಮತ್ತೆ ಫೋಟೋ ಕೂಡ ತಂದಿದ್ದೀನಪ್ಪ. ಏನಮ್ಮ ಅಂತ ಸುದ್ದಿ? MP ಶ್ರೀನಿವಾಸಯ್ಯ, ಅವನ್ ಚೇಲ ಸುಧೀರ್ ಗೆಸ್ಟ್ ಹೌಸ್ ನಲ್ಲಿ ಎಂಥ ನೀಟ್ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಫೋಟೋ ಕೂಡ ತಂದಿದ್ದೀನಪ್ಪ. ಇಂಥ ರಾಜಕಾರಣಿಗಳ ಭ್ರಷ್ಟಾಚಾರಗಳನ್ನು ಬಯಲಿಗೆಳೆಯುವುದೇ ನಮ್ಮ ಪತ್ರಿಕೆಯ ಮುಖ್ಯ ಉದ್ದೇಶನಮ್ಮ. ನಿಮ್ಮಂಥ ಪತ್ರಿಕಾಕರ್ತರನ್ನು ಮೇಲಕ್ಕೆ ಕಳಿಸೋದೇ ರಾಜತಂತ್ರ ಪ್ರವೀಣರ ಮುಖ್ಯ ಉದ್ದೇಶ. ಅದಕ್ಕೆ ಅವರು ನಮ್ಮಂಥವ್ರನ್ನ ಇಟ್ಕೊಂಡಿರೋದು. ರಾಜಕೀಯ ವ್ಯಕ್ತಿಗಳನ್ನ ಹೊಗಳಿ ಬರೆದ್ರೆ ನೀನು ನಿನ್ನ ಪತ್ರಿಕೆ ಸುಖವಾಗಿರಬಹುದು. ತೆಗಳಿ ಬರೆಯೋರ ಗತಿ ಏನಾಗುತ್ತೆ ಅಂತ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು. ಏನೇ ಕೋಮಲಾಂಗಿ, ನಮ್ MP ಮಾಡಿರೋ ನೀಟ್ ಕೆಲ್ಸನ ಫೋಟೋ ಹಿಡ್ದಿದ್ಯಾ? ಎಲ್ಲಿ ನನ್ಗೊಂದ್ ಸ್ವಲ್ಪ ತೋರ್ಸು, ನಾನು ಮಜಾ ತಗೊಳ್ತೀನಿ. ಈಗ ನಾನ್ ನಿನ್ ಶೀಲ ಸೂರೆ ಮಾಡ್ತೀನಿ. ನಿಮ್ಮಪ್ಪ ಕಣ್ಣಿನ ಕ್ಯಾಮ್ರಾದಿಂದ ಕ್ಲಿಕ್ ಮಾಡ್ತಾನೆ. ಆ ಗಳಿಗೆಯಿಂದ ಅವರಿಬ್ಬರ ಮೇಲೂ ಸೇಡು ತೀರಿಸ್ಕೊಂಡು ನನ್ನ ತಂದೆ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ಅನ್ನೋ ನಿರ್ಧಾರದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ದೊಡ್ಡ ದೊಡ್ಡವ್ರ ಹತ್ರ ಹೋಗಿ ಕೈ ಮುಗಿದು ನನಗ್ ನ್ಯಾಯ ದೊರಕಿಸ್ಕೊಡಿ ಅಂತ ಬೇಡ್ಕೊಂಡೆ. ಅತ್ತೆ ಅಂಗ್ಲಾಚಿದೆ, ಗೋಗರ್ದೆ. ಆದ್ರೆ ನಾನು ನಿರ್ಗತಿಗಳು ಅನ್ನೋ ಒಂದೇ ಕಾರಣದಿಂದ ಆ ಕೇಸನ್ನು ಕ್ಲೋಸ್ ಮಾಡ್ಬಿಟ್ರು. ನಿಮ್ ಪತ್ತೆದಾರಿ ವಿಷಯನ ಪೇಪರ್ನಲ್ಲಿ ನೋಡ್ತಾ ನೋಡ್ತಾ ಪಾಡಿ ಹೋಗಿದ್ದ ನನ್ನ ಆಸೆ ಚಿಗುರೊಡಿತು. ನನ್ ಛಲನ ತೀರಿಸ್ಕೋತೀನಿ ಅನ್ನೋ ನಂಬಿಕೆ ಬಂತು. ನಿಮ್ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ ನಂಬಿಕೆ ಸಂಪಾದಿಸಿ ಆಮೇಲೆ ನನ್ನ ಮನಸ್ಸಿನಲ್ಲಿರೋ ಕಿಚ್ಚನ್ನ ನಿಮ್ಗೆ ಹೇಳ್ಕೋಬೇಕು ಅಂತಾನೆ ಇದ್ದೆ. ಆದ್ರೆ ಅದಕ್ಕೆ ಈಗ ಸಮಯ ಓದಕ್ ಬಂತು. ಸರ್, ನನ್ನ ಹೃದಯದಲ್ಲಿರೋ ಅಗ್ನಿ ಪರ್ವತನ ಆರಿಸ್ತೀರಾ ಸರ್? ಅದು ನಿಮ್ಮೊಬ್ಬರಿಂದಲೇ ಸಾಧ್ಯ. ಪ್ಲೀಸ್. ಡೋಂಟ್ ವರಿ ಲಕ್ಷ್ಮಿ, ಐಲ್ ಡು ಇಟ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಬನ್ನಿ ಮಿಸ್ಟರ್ ಪ್ರತಾಪ್. ಈಕೆ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಲಕ್ಷ್ಮಿ ಅಂತ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಕೇಳಿ ಸರ್. 15 ವರ್ಷಗಳಿಂದ ಈಕೆ ತಂದೆ ಕಾಡ್ಗಿಚ್ಚು ಪತ್ರಿಕೆ ನಡೆಸ್ತಿದ್ರಂತೆ. ಇಬ್ಬರು ರಾಜಕೀಯ ವ್ಯಕ್ತಿಗಳ ಬಗ್ಗೆ ವೃದ್ಧವಾಗಿ ಬರೆದಿದ್ದಕ್ಕೆ ಈಕೆ ತಂದೆನ ಕೊಲೆ ಮಾಡಿ ಅಕ್ಕನ ಬಲಾತ್ಕಾರ ಮಾಡಿ ಸಾಯಿಸಿದ್ರಂತೆ. ಆ ಕೇಸ್ನ ಈಗ ನಾನು ಟೇಕಪ್ ಮಾಡ್ತಿದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು. ಸರ್ಟನ್ಲಿ. ಮಿಸ್ಟರ್ ರಾಜಾರಾಮ್ ಸರ್, ಇವರನ್ನ ಓಲ್ಡ್ ಫೈಲ್ಸ್ ಇರೋ ರೆಕಾರ್ಡ್ಸ್ ರೂಮ್ ಕರ್ಕೊಂಡು ಹೋಗಿ. ಸರಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮೋಸ್ಟ್ ವೆಲ್ಕಮ್. ಬನ್ನಿ ಸರ್.
ಲಕ್ಷ್ಮಿ, ಸರ್ can you recognize this face? ಇವನೇ ಸರ್, ಇವನೇ ಸರ್. ಲಕ್ಷ್ಮಿ, ಡೋಂಟ್ ಬಿ ಎಕ್ಸೈಟ್. ಆದ್ರೆ ಲಕ್ಷ್ಮಿ, ಈತ ಒಬ್ಬ ಸ್ಯಾಂಡ್ಲ್ವುಡ್ ಸ್ಮಗ್ಲರ್ ಅಂತ ಇದೆ. ಇವನೊಬ್ಬ ಕೊಲೆಗಾರ ಅಂತ ಅಲ್ಲ. ನನ್ನ ಫೈಲ್ ಇರ್ಬೇಕಲ್ಲ. ವೇಟ್, ಕಾಡ್ಗಿಚ್ಚಿ ಅದೇ ಪತ್ರಿಕೆ. ಸರ್ ನಮ್ಮ ತಂದೆ ನಡೆಸಿದ ಪತ್ರಿಕೆ. ಲಕ್ಷ್ಮಿ, ಐ ವಿಟ್ನೆಸ್ ಯಾವುದೂ ಇಲ್ಲ ಅಂತ ಈ ಫೈಲ್ನೇ ಕ್ಲೋಸ್ ಮಾಡಿದ್ದಾರೆ. ಎನಿವೇ, ಗಿವ್ ಇಟ್ ಹಿಯರ್. ಕಮ್ ಆನ್. ಥ್ಯಾಂಕ್ ಯು. ಐ ವಿಟ್ನೆಸ್ ಸತ್ತಿಲ್ವಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ರಾಜಾರಾಮ್. ನಿಮ್ಮನ್ನ ಆಮೇಲೆ ಗಮನಿಸ್ಕೊಳ್ತೀನಿ. ಆಯ್ತು ಸರ್.